ನನ್ನ ಹತ್ರ ಒಂದು ನಾಯಿ ಮರಿ ಇದೆ. ಬಹಳ ಚಿಕ್ಕ ಮರಿ. ಕೈಯಲ್ಲಿ ಎತ್ಕೊಂಡ್ರೆ 1 kg 1.5 kg ಅಷ್ಟೇ ಇರುತ್ತೆ. ಅಷ್ಟು ಚಿಕ್ಕದಾಗಿದೆ. ಹಾಗೆಯೇ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಬೇರೆ ಕೆಲವು ದೊಡ್ಡ ದೊಡ್ಡ ನಾಯಿಗಳಿವೆ. ಜರ್ಮನ್ ಶೆಪರ್ಡ್ಗಳಿವೆ, ರಾಟ್ ವಿಲ್ಲರ್ಸ್ಗಳಿವೆ, ಸೈಬೇರಿಯನ್ ಹಸ್ಕೀಸ್ಗಳಿವೆ. ಬಹಳ ಬಲವಾಗಿ ದೊಡ್ಡದಾಗಿ ಇರುತ್ತವೆ. ನಾನು ನಡ್ಕೊಂಡು ಹೋಗ್ತಾ ಇರುವಾಗ ಈ ನಾಯಿ ಮರಿ ಏನಿದೆ ಅಲ್ಲವೇ, ಅದು ಭೂಮಿಗೆ ಅಂಟ್ಕೊಂಡಿರುತ್ತೆ. ಅದು ಅಷ್ಟು ಚಿಕ್ಕ ನಾಯಿ ಮರಿ ಅದು. ಅದು ನನ್ನೊಂದಿಗೆ ನಡ್ಕೊಂಡು ಬರುವಾಗ ಎದುರುಗಡೆ ಇರುವಂತಹ ಜರ್ಮನ್ ಶೆಪರ್ಡ್ ನಾಯಿ ಆಗಲಿ, ಇಲ್ಲವೇ ಬಲವಾಗಿರುವ ಕ್ರೂರವಾಗಿರುವಂತಹ ರಾಟ್ ವಿಲ್ಲರ್ ಆಗಲಿ, ಬಲವಾಗಿರುವ ನಾಯಿ ಏನಾದರೂ ಸ್ವಲ್ಪ ಶಬ್ದ ಮಾಡಿದೆ ಅಂದ್ಕೊಳ್ಳಿ, ಸ್ವಲ್ಪ ಏನಾದರೂ ಬೊಗಳುವ ಹಾಗೆ ಶಬ್ದ ಮಾಡಿದೆ ಅಂದ್ಕೊಳ್ಳಿ, ಈ ಚಿಕ್ಕ ಮರಿ ಸುಮ್ಮನೆ ಇರೋದಿಲ್ಲ ಪ್ರಿಯರೇ. ಹಾರಿ ಹಾರಿ ಮೇಲೆ ಹೋಗ್ತದೆ ಪ್ರಿಯರೇ. ನನ್ನ ಯಜಮಾನ ಪಕ್ಕದಲ್ಲಿದ್ದಾಗ ಬೊಗಳ್ತೀಯಾ, ಏನಂದ್ಕೊಳ್ತಾ ಇದ್ದೀನಿ ನೀನು ಎಂದು ಅದು ಹೀಗೆ ಹಾರಿ ಹಾರಿ ಹೋಗುವಾಗ ನಂಬಿ ಪ್ರಿಯರೇ, ನಮಗೆ ಟೆನ್ಷನು. ಯಾಕೆ ಅದು ಹಾಗೆ ಮಾಡುತ್ತೆ? ಅದು ತನ್ನ ಯಜಮಾನನನ್ನು ಬಿಟ್ಟು ಹೋಗೋದಿಲ್ಲ. ಮುಂದೆ ಹೋಗಿ ಮತ್ತೆ ಹಿಂತಿರುಗಿ ನೋಡ್ತದೆ, ಹಿಂದಕ್ಕೆ ತಿರುಗಿ ಬೇರೆ ನೋಡ್ತದೆ. ಅಷ್ಟಕ್ಕೂ ನನ್ನ ಯಜಮಾನ ಇದ್ದಾರಾ ಇಲ್ಲ ಎಂದು. ಇದ್ದೇನೆ ಎಂದು ಗೊತ್ತಾದ್ರೆ ಅಯ್ಯೋ ಇದು ಹುಲಿ ತರ ಹಾರುತ್ತೆ, ಎಗರಿ ಎಗರಿ ಹೋಗುತ್ತೆ. ದಯವಿಟ್ಟು ಗಮನಿಸಿ ಪ್ರಿಯರೇ, ಈ ಮರಿಯೇನೋ ಇರೋದು 2 kg, ಎದುರುಗಡೆ ಇರೋ ನಾಯಿಗಳೇನೋ 30-40 kg. ಯಾಕೆ ಆ ರೀತಿ ಮೇಲೆ ಹೋಗುತ್ತೆ ಗೊತ್ತಾ? ನನ್ನೊಂದಿಗೆ ನನ್ನ ಯಜಮಾನ ಇದ್ದಾನೆ ಎಂದು ಅದು ನಂಬುತ್ತೆ. ನನ್ನ ಎದುರುಗಡೆ ಇರುವ ನನ್ನ ಶತ್ರುವಿಗಿಂತಲೂ ನನ್ನೊಂದಿಗಿರುವ ನನ್ನ ಯಜಮಾನನೇ ಬಹು ಬಲವಂತನು ಎಂದು. ಹೀಗೆ ಯಜಮಾನನ ಮೇಲೆ ಅದಕ್ಕಿರುವಂತಹ ನಂಬಿಕೆ ಅದಕ್ಕಿಂತಲೂ 20 kg ಹೆಚ್ಚು ತೂಕವುಳ್ಳ ನಾಯಿಗಳ ಮೇಲೆ ಬೊಗಳುತ್ತಾ ಮೇಲೆ ಹಾರುತ್ತಾ ಹೋಗುತ್ತೆ ಪ್ರಿಯರೇ. ಹಾಗೆಯೇ ಗ್ರಾಮಗಳಲ್ಲಿ ಎಮ್ಮೆಗಳಿರ್ತವೆ, 4-5 ಎಮ್ಮೆಗಳು ಬರ್ತಾ ಇರ್ತವೆ. ನೀವು ನಾಯಿಯನ್ನು ಹಗ್ಗದಿಂದ ಕಟ್ಕೊಂಡು ಹೋಗ್ತಾ ಇರುವಾಗ ಈ 4-5 ಎಮ್ಮೆಗಳು ನಾಯಿಯೊಂದಿಗೆ ಹೋಲಿಸಿದ್ರೆ ಈ ನಾಯಿ ಎಷ್ಟರದು ಹೇಳಿ? ಒಂದು ಎಮ್ಮೆ ಏನಾದ್ರೂ ಕೊಂಬಿನಿಂದ ಗುದ್ದಿದ್ರೆ ನಾಯಿ ಎಲ್ಲೋ ಮೂಲೆಗೆ ಹೋಗ್ಬೀಳುತ್ತೆ. ಆದಾಗ್ಯೂ ಅದೇನೋ ಆ ನಾಯಿಗೆ ಚೈನ್ ಕಟ್ಕೊಂಡು ನಾವು ಹೋಗ್ತಾ ಇದ್ರೆ ಸಾಕು, ಅಷ್ಟು ದೊಡ್ಡ ಆಕಾರವುಳ್ಳ ಎಮ್ಮೆಗೆ ಬೊಗಳುತ್ತಾ ಹೋಗುತ್ತೆ ಪ್ರಿಯರೇ, ಕಚ್ಚುವುದಕ್ಕೆ ಹೋಗುತ್ತೆ ಪ್ರಿಯರೇ. ಆ ಎಮ್ಮೆಗಳನ್ನೆಲ್ಲ ಬೆದರಿಸುತ್ತಾ ಇರುತ್ತೆ ಪ್ರಿಯರೇ. ಎಲ್ಲಿಂದ ಬಂತು ಅದಕ್ಕೆ ಅಷ್ಟು ಧೈರ್ಯ? ನನ್ನ ಎದುರುಗಡೆ ಇರುವಂತಹ ನನ್ನ ಶತ್ರುಗಳಿಗಿಂತಲೂ ನಾನು ಯಾವಾತನ ಕೈಯಲ್ಲಿದ್ದೇನೋ ಆತನು ಬಹು ಬಲಿಷ್ಠನಾಗಿದ್ದಾನೆ. ಭಯಪಡ್ತಿದ್ದೀರಾ ಈ ದಿನ ಯಾವುದಾದ್ರೂ ಒಂದು ವಿಷಯಕ್ಕಾಗಿ? ಹಾಗಾದರೆ ನಿಮಗೊಂದು ಶುಭವಾರ್ತೆ. ನಿಮ್ಮ ಎದುರುಗಡೆ ಇರುವ ಶತ್ರುವಿಗಿಂತಲೂ ನಿಮ್ಮನ್ನು ಹಿಡಿದುಕೊಂಡಂತಹ ನಿಮ್ಮ ದೇವರು ಬಹಳ ಬಹಳ ಶಕ್ತಿಯುಳ್ಳವರಾಗಿದ್ದಾರೆ. ಈ ಸತ್ಯವನ್ನು, ಈ ವಾಸ್ತವವನ್ನು ನೀವು ಜ್ಞಾಪಕ ಮಾಡಿಕೊಳ್ಳದಂತೆ ಸೈತಾನನು ನಿಮಗೆ ಭಯ ಹುಟ್ಟಿಸುತ್ತಾನೆ. ಈ ಭಯ ಏನ್ ಮಾಡುತ್ತೆ ಗೊತ್ತಾ? ನಿಮ್ಮ ದೇವರು ಎಷ್ಟು ದೊಡ್ಡವನಾಗಿದ್ದಾನೆಂದು ನೀವು ಗ್ರಹಿಸಲಾರದಂತೆ ಮಾಡುತ್ತೆ. ಭಯಪಡುತ್ತಾ ಇರುವುದಾದರೆ ದೇವರಲ್ಲಿ ನೀವು ನಂಬಿಕೆ ಇಡಬೇಕಾದಷ್ಟು ನಂಬಿಕೆ ಇಡ್ತಾ ಇಲ್ಲ ಎಂದರ್ಥ. ಎರಡನೆಯದಾಗಿ, ಒಬ್ಬ ವ್ಯಕ್ತಿ ಸಹಜವಾಗಿ ಭಯಪಡಲು ಕಾರಣ ಗೊತ್ತಾ? ಅವನಲ್ಲಿ ಯಾವುದೋ ಒಂದು ಪಾಪವಾಗಲಿ, ಯಾವುದೋ ಒಂದು ಲೋಪವಾಗಲಿ ಇರುವಂಥದ್ದು ಆ ವ್ಯಕ್ತಿಗೆ ಭಯ ಹುಟ್ಟಿಸುತ್ತದೆ. ಪಾಪವು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಧೈರ್ಯವಿಲ್ಲದಂತೆ ಮಾಡುತ್ತೆ. ಈ ಅಸಾಧಾರಣವಾದ ದೇವರು ನಿಮ್ಮ ಜೀವಿತದ ಮೇಲೆ ಇಟ್ಟಿರುವ ಉನ್ನತವಾದ ಉದ್ದೇಶಗಳು ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ನೀವು ಪಾಪವನ್ನು ಬಿಟ್ಟು ಧೈರ್ಯದಿಂದ ಜೀವಿಸಬೇಕು. ತೋರುವಿಕೆಗೆ ಮಾತ್ರ ಇರುವ ಭಕ್ತಿಯನ್ನು, ಪ್ರಾರ್ಥನೆ ಜೀವಿತವನ್ನು ತಳ್ಳಿಹಾಕಿ ಪ್ರತಿ ದಿನವೂ ಪ್ರಾರ್ಥಿಸುವುದನ್ನು ಕಲಿತುಕೊಳ್ಳಿರಿ. ಬಾಯಿಗೆ ಕೆಲಸ ಕೊಡುವುದನ್ನು ಬಿಟ್ಟು ನಂಬಿಕೆಯುಳ್ಳವರಾಗಿ ಮೌನದಿಂದ ಜೀವಿಸುವುದನ್ನು ಆರಂಭಿಸಿರಿ. ಒಳ್ಳೆ ದಿನಗಳನ್ನು ನೀವು ನೋಡಬೇಕಾದರೆ ನಿಮ್ಮ ಬಾಯಿಯನ್ನು ಹತೋಟಿಯಲ್ಲಿಟ್ಟುಕೊಂಡು ದೇವರು ಅನುಗ್ರಹಿಸುವಂತಹ ಆಶ್ಚರ್ಯಕರವಾದ ಉತ್ತರ ಅನುಭವಿಸುವುದಕ್ಕಾಗಿ ನಂಬಿಕೆಯ ಕಣ್ಣುಗಳನ್ನು ತೆರೆದು ನೋಡಿರಿ. ಫಲಿತವಾಗಿ ದೇವರು ಈ ದಿನ ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ಸಮಸ್ಯೆ ನೀವು ಅನುಭವಿಸುತ್ತಾ ಇದ್ದೀರೋ ಅದು ನಿಮಗೋಸ್ಕರವಲ್ಲ. ನಿಮ್ಮನ್ನು ಬಾಧಿಸುತ್ತಿರುವಂತಹ, ನಿಮ್ಮನ್ನು ಕಾಡುತ್ತಿರುವಂತಹ, ನಿಮ್ಮನ್ನು ಬೆನ್ನಟ್ಟುತ್ತಿರುವಂತಹ ಅವರನ್ನು ನೀವು ಮತ್ತೆ ತಿರುಗಿ ನೋಡಲಾರದೆ ಇರುವುದಕ್ಕಾಗಿಯೇ ದೇವರು ನಿಮಗೆ ಆ ಸಮಸ್ಯೆಯನ್ನು, ಆ ವಿಪತ್ತನ್ನು, ಆ ಕಷ್ಟವನ್ನು ನಿಮ್ಮ ಜೀವಿತದಲ್ಲಿ ಬರಗೊಳಿಸಿದ್ದಾರೆ. ಅದು ಬಂದಿರೋದು ನಿಮ್ಮನ್ನು ಸಮಾಧಿ ಮಾಡುವುದಕ್ಕಾಗಿ, ನಿಮ್ಮನ್ನು ಕೊನೆಗಾಣಿಸುವುದಕ್ಕಾಗಿ, ನಿಮಗೆ ತೊಂದರೆಗೊಳಿಸುವುದಕ್ಕಾಗಿ ಅಲ್ಲವೇ ಅಲ್ಲ. ನಿಮಗೆ ತೊಂದರೆಗೊಳಿಸುವ, ನಿಮಗೆ ಕಷ್ಟ ಕೊಡುವಂತಹ, ನಿಮ್ಮನ್ನು ಬೆನ್ನಟ್ಟಿ ಬರುತ್ತಿರುವ ಶತ್ರುಗಳಿಗೆ ಸಮಾಧಿ ಮಾಡುವುದಕ್ಕಾಗಿಯೇ ದೇವರು ಅದನ್ನು ಅನುಮತಿಸಿದ್ದಾರೆ. ಇದನ್ನು ನೀವು ನಂಬುವುದಾದರೆ, ವಿಶ್ವಾಸವಿಡುವುದಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವಿರಾ?
ಪರಿಶುದ್ಧ ದೇವರೇ, ಇದ್ದ ಸ್ಥಳದಲ್ಲಿಯೇ ನಮ್ಮನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮಲ್ಲಿರುವ ಭಯವನ್ನು ತೊಲಗಿಸಿರಿ, ನಮ್ಮಲ್ಲಿರುವ ಭೀತಿಯನ್ನು ತೊಲಗಿಸಿರಿ. ಭಯಕ್ಕೆ ಕಾರಣವಾಗಿರುವ ಪ್ರತಿ ತಪ್ಪನ್ನು, ಪ್ರತಿ ಪಾಪವನ್ನು ಮನ್ನಿಸಿರಿ. ನಾವೆಲ್ಲರೂ ಮಾಡ್ತಾ ಬರ್ತಿರುವ ಪ್ರತಿ ಶಾರೀರಿಕ ಕಾರ್ಯಗಳನ್ನು ನಮ್ಮಿಂದ ಸಂಪೂರ್ಣವಾಗಿ ದೂರ ಮಾಡಿರಿ. ನೀತಿವಂತನು ಧೈರ್ಯದಿಂದಿರುತ್ತಾನೆಂದು, ಸಿಂಹದ ಹಾಗೆ ಧೈರ್ಯದಿಂದಿರುತ್ತಾನೆಂದು ನಿಮ್ಮ ವಾಕ್ಯ ಹೇಳುತ್ತದೆ. ಅಂತಹ ಧೈರ್ಯವನ್ನು ಈ ಕ್ಷಣದಿಂದಲೇ ನಮ್ಮೆಲ್ಲರಿಗೆ ದಯಪಾಲಿಸಿರಿ. ನಮಗೆ ಭಯಪಡಿಸುವಂತಹ, ನಮ್ಮನ್ನು ಅಡಗಿಸಿಬಿಡುವಂತಹ, ನಮ್ಮನ್ನು ನಿರಾಶೆಗೊಳಿಸುವಂತಹ, ನಮ್ಮನ್ನು ಸೋಲಿಸುವಂತಹ ಯಾವುದೇ ಪಾಪವಾಗಲಿ ನಮ್ಮೊಳಗೆ ಯಾವತ್ತಿಗೂ ಇರಬಾರದು. ಪ್ರತಿ ಪಾಪದ ಮೇಲೆ ನಮಗೆ ಜಯವನ್ನು ದಯಪಾಲಿಸಿರಿ. ಬದುಕಿರುವವರೆಗೂ ಸಿಂಹದ ಹಾಗೆ ಧೈರ್ಯದಿಂದಿರಬೇಕು. ಇನ್ನು ಮೇಲೆ ನೀವು ಆಶಿಸಿದ ಹಾಗೆ ಮುಂದಕ್ಕೆ ಸಾಗಬೇಕು, ಮುಂದಕ್ಕೆ ಸಾಗುತ್ತಲೇ ಹೋಗಬೇಕು. ಆಶೀರ್ವಾದಗಳನ್ನು, ದಿವ್ಯದಾನಗಳನ್ನು ನಮ್ಮಿಂದ ದೂರ ಮಾಡುವಂತಹ ಯಾವುದು ಕೂಡ ನಮ್ಮಲ್ಲಿ ಯಾವತ್ತಿಗೂ ಇರಲೇಬಾರದು. ದೇವರೇ, ಪ್ರತಿಯೊಬ್ಬರನ್ನು, ಅವರ ಕುಟುಂಬವನ್ನು ನಿಮ್ಮ ಹಸ್ತಕ್ಕೆ ಸಮರ್ಪಿಸುತ್ತೇವೆ. ಪ್ರತಿ ಸಮಸ್ಯೆಗೆ ಪರಿಷ್ಕಾರ ದಯಪಾಲಿಸಿರಿ. ಪ್ರತಿಯೊಬ್ಬರಿಗೂ ನೆಮ್ಮದಿ ದಯಪಾಲಿಸಿರಿ. ಶೀಘ್ರವೇ ನೀವು ಉತ್ತರಿಸಲಿಕ್ಕಿದ್ದೀರೆಂಬ ನಂಬಿಕೆ ದಯಪಾಲಿಸಿರಿ. ಹಾಗೆಯೇ ಈ ಸಮಯದಲ್ಲಿ ನಾವು ಮಾಡಿರುವ ಪ್ರಾರ್ಥನೆಯನ್ನು ಲಾಲಿಸಿ, ಉತ್ತರಗಳನ್ನು ದಯಪಾಲಿಸಿ, ನಿಮ್ಮ ನಾಮ ಮತ್ತಷ್ಟು ಘನಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.